ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಗ್ರಾಮರ್ ಪಾರ್ಟನ್ನು ನೋಡ್ತಾ ಇದ್ದೇವೆ. ಇವಾಗ ಮೇನ್ ರೂಲ್ಸ್ ಏನಂದರೆ, ಮುಖ್ಯ ನಿಯಮ ಶಬ್ದದ ಉಚ್ಚಾರಣೆ ವಾವೆಲ್ ಸೌಂಡ್ ಆಗಿದ್ದರೆ ಆ್ಯನ್, ಶಬ್ದದ ಉಚ್ಚಾರಣೆ ಕಾನ್ಸನೆಂಟ್ ಸೌಂಡ್ ಆಗಿದ್ದರೆ ಎ ಅಂತ. ಸ್ವರಗಳು ಮತ್ತು ವ್ಯಂಜನಗಳು ಅಂತ ಇದೆಯಲ್ಲ, ಅದೇ ರೀತಿ ಇಂಗ್ಲೀಷಲ್ಲಿ ವಾವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂತ ಇದೆ. ವಾವೆಲ್ಸ್ ಯಾವುದೆಲ್ಲ ಅಂದರೆ ಎ, ಇ, ಐ, ಓ, ಯು. ಇದನ್ನು ಬಿಟ್ಟು ಬಾಕಿ ಎಲ್ಲಾನು ಕಾನ್ಸನೆಂಟ್ಸ್. ಈ ಲೆಟರ್ ಮಾತ್ರ ನಾವು ನೋಡೋದಲ್ಲ, ಅದು ನಾವು ಉಚ್ಚಾರಣೆ ಮಾಡುವಾಗ ವಾವೆಲ್ ಸೌಂಡ್ ಬಂದರೆ ಮಾತ್ರ ಆ್ಯನ್ ಅಂತ ಹಾಕಬೇಕು. ಬರೋದಿಲ್ಲ ಅಂದರೆ, ವಾವೆಲ್ ಸೌಂಡ್ ಬರಲಿಲ್ಲ ಅಂದರೆ ಅದು ಕಾನ್ಸನೆಂಟ್ ಆಗುತ್ತೆ, ಅವಾಗ ಎ ಅಂತ ಹಾಕಬೇಕು. ಫಸ್ಟ್ ಕ್ವಶನು, ಹಿಸ್ ಲಾಂಗ್ ನೋಸ್ ಗಿವ್ಸ್ ಹಿಮ್ ಡ್ಯಾಶ್ ಯುನಿಕ್ ಫೀಚರ್. ಇದು ಯುನೀಕ್ ಅಂತ ಓದೋದು. ಇದರ ಮೊದಲು ಡ್ಯಾಶ್ ಹಾಕಿದಾರಲ್ವ, ಇಲ್ಲಿ ಎ ಹಾಕ್ಬೇಕಾ ಆ್ಯನ್ ಹಾಕ್ಬೇಕಂತ ಯಾವಾಗ ಗೊತ್ತಾಗೋದಂದ್ರೆ, ಅದನ್ನು ನೀವು ಈ ಶಬ್ದವನ್ನು ಉಚ್ಚಾರಣೆ ಮಾಡಬೇಕು. ಉಚ್ಚಾರಣೆ ಮಾಡುವಾಗ ಇದು ಯು ಇದಂತ ಮಾತ್ರಕ್ಕೆ ಅದು ವಾವೆಲ್ ಆಗುತ್ತೆ ಅಂತ ಆವಾಗ ಆ್ಯನ್ ಹಾಕೋದಲ್ಲ. ಅದನ್ನು ನಾವು ಓದಬೇಕು. ಓದುವಾಗ ಯಾವ ಥರ ಅದು ಸೌಂಡ್ ಆಗುತ್ತೆ ಆ ಶಬ್ದದ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಯುನೀಕ್ ಅಂತ ಓದ್ತೀವಿ ನಾವು. ಯುನೀಕ್ ಅಂತ ಬರುವಾಗ ಯು ಅಂತ ಆಗುತ್ತೆ. ಆವಾಗ ಎ ಅಂತ ಆನ್ಸರ್ ಬರುತ್ತೆ. ಇದರ ಆನ್ಸರ್ ಎ ಯುನೀಕ್ ಫೀಚರ್. ಆ್ಯನ್ ಯುನೀಕ್ ಅಲ್ಲ, ಎ ಯುನೀಕ್. ಯಾಕಂದರೆ ಇದು ವಾವೆಲ್ ಆದ್ರೂ ಇದರ ಉಚ್ಚಾರಣೆ ಆಗುವಾಗ ಅದು ಕಾನ್ಸನೆಂಟ್ ಸೌಂಡ್ ಆಗಿರೋದ್ರಿಂದ ಅದು ಎ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ನು, ಲುಕಿಂಗ್ ಅಟ್ ಹಿಮ್ ಐ ಸೆಡ್ ದ್ಯಾಟ್ ಹಿ ಮಸ್ಟ್ ಬಿ ಡ್ಯಾಶ್ ಯುರೋಪಿಯನ್. ಯುರೋಪಿಯನ್, ಇದು ಕೂಡ ಯು ಅನ್ನೋ ಶಬ್ದ ಬರುತ್ತೆ. ಯುರೋಪಿಯನ್ ಅಂತ ಓದ್ತೇವೆ, ಆವಾಗ ಇದು ಎ ಯುರೋಪಿಯನ್ ಅಂತ ಆಗುತ್ತೆ. ಐ ಮೆಟ್ ಹಿಮ್ ಅ ಇಯರ್ ಎಗೋ. ಇದರಲ್ಲಿ ಕೂಡ ವೈ ಸೌಂಡ್ ಆಗಿರೋದ್ರಿಂದ, ವೈ ಕಾನ್ಸನೆಂಟ್ ಮತ್ತು ಸೌಂಡ್ ಕೂಡ ಇಯರ್ ಅಂತ ಆಗಿರೋದ್ರಿಂದ ಅ ಇಯರ್ ಎಗೋ ಅಂತ ಆಗುತ್ತೆ. ವಾಕ್ ಫಾಸ್ಟ್, ಯು ಆರ್ ಡ್ಯಾಶ್ ಯಂಗ್ ಪರ್ಸನ್ ನಾಟ್ ಡ್ಯಾಶ್ ಓಲ್ಡ್ ಮ್ಯಾನ್. ಯಂಗ್ ಅಂತ ಬಂದಾಗ ಇದು ಕಾನ್ಸನೆಂಟ್, ಅದಕ್ಕೆ ಯು ಆರ್ ಅ ಯಂಗ್ ಪರ್ಸನ್ ನಾಟ್ ಆ್ಯನ್ ಓಲ್ಡ್ ಮ್ಯಾನ್. ಆ್ಯನ್ ಯಾಕೆ? ಓಲ್ಡ್ ಅಂತ ಬರುವಂಥದ್ದು ವಾವೆಲ್ ಸೌಂಡ್. ಇದು ವಾವೆಲ್ ಸೌಂಡ್, ಅದಕ್ಕೆ ಇಲ್ಲಿ ಆ್ಯನ್ ಅಂತ ಬರುತ್ತೆ. ನೆಕ್ಸ್ಟ್, ಇಟ್ ವಾಸ್ ಅ ಯುನಾನಿಮಸ್. ಇದು ಯುನಾನಿಮಸ್ ಅಂತ, ಇಲ್ಲಿ ಯು ಕಾನ್ಸನೆಂಟ್ ಸೌಂಡ್, ಅದಕ್ಕೆ ಇಲ್ಲಿ ಎ ಯುನಾನಿಮಸ್ ಡಿಸಿಷನ್. ಐವನ್ಹೋ ಈಸ್ ಅ ಹಿಸ್ಟಾರಿಕಲ್ ನೋವೆಲ್. ಇಲ್ಲಿ ಎಚ್ ಹಿಸ್ಟಾರಿಕಲ್ ಅಲ್ವಾ, ಅದಕ್ಕೆ ಇಲ್ಲಿ ಎ ಅಂತ ಆಗುತ್ತೆ. ವಿ ಹ್ಯಾಡ್ ಡ್ಯಾಶ್ ಅವರ್ ಆಫ್ ಇಂಗ್ಲಿಷ್. ಇದು ಅವರ್ ಅಂತ, ಎಚ್ ಇಲ್ಲಿ ಸೈಲೆಂಟ್, ಸೊ ಇಲ್ಲಿ ಆ್ಯನ್ ಅಂತ ಆಗುತ್ತೆ. ಮೊದಲ ಸೌಂಡ್ ಔ ಅಂತ ಬರುತ್ತೆ, ಇದು ವಾವೆಲ್ ಸೌಂಡ್ ಅಲ್ವಾ, ಅದಕ್ಕೆ ಇಲ್ಲಿ ಆ್ಯನ್ ಅವರ್ ಆಫ್ ಇಂಗ್ಲಿಷ್. ಮಾಡೆಸ್ಟಿ ಈಸ್ ಡ್ಯಾಶ್ ವುಮೆನ್ಲಿ ಗ್ರೇಸ್. ವುಮನ್ಲಿ ಅಂತ ಬಂದಾಗ ಮೊದಲ ಸೌಂಡ್ ವೋ ಅಂತ ಆಗುತ್ತೆ, ಅದು ವವೆಲ್ ಅಲ್ಲ, ಅದು ಕಾನ್ಸನೆಂಟ್, ಸೊ ಅ ವುಮನ್ಲಿ ಗ್ರೇಸ್. ದ ಸೈಕ್ಲೋಪ್ ವಾಸ್ ಒನ್-ಐಡ್ ಮಾನ್ಸ್ಟರ್. ವಾಸ್ ಡ್ಯಾಶ್ ಒನ್-ಐಡ್ ಮಾನ್ಸ್ಟರ್. ಇಲ್ಲಿ ಇದು ಒನ್ ಅಂತ ಬರುವಾಗ ಅದು ವಾ ಅಂತ ಸೌಂಡ್ ಆಗುತ್ತೆ, ಆವಾಗ ಕಾನ್ಸನೆಂಟ್ ಇದು, ಸೊ ಎ ಒನ್-ಐಡ್ ಮಾನ್ಸ್ಟರ್. A one-eyed monster. My sister is dash MA in English. ಇದು ಎಮ್ ಅಂತ ಸೌಂಡ್, ಮೊದಲ ಸೌಂಡ್ ಎ ಅಂತ ಬರೋದ್ರಿಂದ ಅದು ವಾವೆಲ್ ಸೌಂಡ್, ಸೊ ಆ್ಯನ್ MA. ಸತೀಶ್ ವಾಸ್ ಆ್ಯನ್ NCC ಕ್ಯಾಡೆಟ್. ಯಾಕಂದರೆ ಇದು ವಾವೆಲ್ ಸೌಂಡ್ ಎನ್ ಅಂತ ಹೇಳುವಂಥದ್ದು. On his doctor's advice, he had
ಆನ್ ಎಕ್ಸ್ರೇ. ಯಾಕೆ ಆನ್ ಎಕ್ಸ್ರೇ? ಬಿಕಾಸ್ ಮೊದಲ ಸೌಂಡ್ ಎ ಅಂತ ಬರುತ್ತೆ, ಅದಕ್ಕೆ ಎಕ್ಸ್ರೇ, ಆನ್ ಎಕ್ಸ್ರೇ. ದಿಸ್ ಡಾಕ್ಟರ್ ಈಸ್ ಆನ್ FRCS. ಯಾಕೆ? ಇದು ಎಫ್ ವವೆಲ್ ಸೌಂಡ್ ಅಲ್ವಾ, ಅದಕ್ಕೆ FRC, ಆನ್ FRCS. ಮೈ ನೇಮ್ ಬಿಗಿನ್ಸ್ ವಿತ್ ಆನ್ H. ಇದು ಹೆಚ್ ಅಲ್ಲ, ಎಚ್, ಅದಕ್ಕೆ ವವೆಲ್ ಸೌಂಡ್, ಸೊ ಆನ್ H. ಇಟ್ ಶೋರ್ಲಿ ವಾಸ್ ಎ ಹಿಸ್ಟಾರಿಕಲ್ ಇವೆಂಟ್. ಇಲ್ಲಿ ಹಿಸ್ಟರಿಕಲ್ ಅಂತ ಬರ್ತದಲ್ಲ, ಅದಕ್ಕೆ ಎಚ್ ಸೌಂಡ್ ಕೇಳುತ್ತೆ, ಹಿಸ್ಟರಿಕಲ್ ಇವೆಂಟ್. If you want more such videos, then please comment down.